ಕಾಂಗ್ರೆಸ್ನಲ್ಲಿ ಈಗ ಅಭ್ಯರ್ಥಿಗಳ ಘೋಷಣೆಗಂತೂ ಸಿಕ್ಕಾಪಟ್ಟೆ ಕಗ್ಗಂಟಾಗುಳ್ಕೊಂಡಿದೆ. ಇದರ ನಡುವೆ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ಸಿನ ರಾಜ್ಯ ಉಸ್ತುವಾರಿಯಾಗಿರುವಂತಹ ಈಗ ಸುರ್ಜೇವಾಲಾ ಅವರು ಆಗಾಗಲೇ ರಾಜ್ಯಕ್ಕೆ ಬಂದಿದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ಸಿನ ಇತರ ನಾಯಕರ ಜೊತೆ ಸಭೆ ಕೂಡ ನಡೆಸುತ್ತಿದ್ದಾರೆ. ಅಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು, ದಾವಣಗೆರೆಯಲ್ಲಿ ಸಮರ್ಥಿಗೆ ಟಿಕೆಟ್ ಕೊಡ್ತಾರಂತೆ, ಇನ್ನು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಮೇಟಿಯವರ ಪುತ್ರರಲ್ಲಿ ಯಾರಾದರೂ ಒಬ್ಬರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಬಟ್ ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿದೆ. ಸರ್, ಅದನ್ನ ಆವಾಗಿಂದನೂ ಕೂಡ ಮಾತನಾಡ್ತಾ ಇದ್ವಿ, ದಾವಣಗೆರೆ ಮತ್ತು ಬಾಗಲಕೋಟೆ ಸನ್ನಿವೇಶಗಳು. ಅಂದ್ರೆ ಈಗ ಉಸ್ತುವಾರಿ ಬಂದಿದ್ದಾರೆ, ಅವರು ಸುಸ್ತಾಗೋ ಮಟ್ಟವರೆಗೂ ಅಲ್ಲಿನ ಪರಿಸ್ಥಿತಿ ಅಂತೂ ಇದೆ. ಈಗಾಗಲೇ ಸುಸ್ತಾಗೆ ಬಂದಿರ್ತಾರೆ ಅವರು. ಇವರು ಎಲ್ಲ ನೋಡಿಕೊಂಡು ಹೋಗಬೇಕಾ ಬೇಡವಾ ಅನ್ನೋ ನಿಟ್ಟಲ್ಲಿದ್ದಾರೆ. ಯಾಕಂದರೆ ಒಂದು ಕಡೆ ಇವರು ಪವರ್ ಶೇರಿಂಗ್ ಚರ್ಚೆ, ಹೌದು, ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಒಂದಷ್ಟು ಹೊಸ ಶಾಸಕರು ನಮಗೆ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡಿ ಅಂತ. ಹೌದು, ಇವ್ರ ಡಿನ್ನರ್ ಪಾಲಿಟಿಕ್ಸು, ಒಂದ್ಸರಿ ಅವ್ರು ಕರೀತಾರೆ, ಒಂದ್ಸರಿ ಇವ್ರು ಕರೀತಾರೆ. ಹಿರಿಯ ಸಚಿವರು ಮೀಟಿಂಗು, ಹೌದು, ಹಿರಿಯ ಸಚಿವರಿಗೆ ಸಂಪುಟದಲ್ಲಿ ಒಂದು 20 ಸಚಿವರಿಗೆ ಮತ್ತೆ ಒಂದು ಅವಕಾಶ ಕೊಡಿ ಅಂತ ಬಿಟ್ಟು ಒಂದು ವರ್ಗ ಇದ್ದಿದೆ. ಎಲ್ಲ ದೆಹಲಿಗೆ ಹೋಗ್ತೀನಿ ಅಂತ ಕೂತಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡೋಗಿ ಕಳಿಸಿದ್ದಾರೆ ಒಂದು ಕಡೆ. ಹೌದು, ಎರಡನೇದು, ಎರಡು ಕಡೆನೂ ಟಿಕೆಟ್ದು ಹಿಂಸೆ ಹಾಕಿ ಕೂತಿದೆ. ಹೌದು, ಇವರೆಲ್ಲ ಮನೆ ಒಡೆದು ಕೂತಿದ್ದಾರೆ. ಒಂದು ಸಮುದಾಯನೇ ಒಡೆದು ನಿಂತಿದೆ ಒಂದು ಕಡೆ. ಈ ಕಡೆ ಕುಟುಂಬದವರು ಬಂದು ಬೆಂಗಳೂರಿಗೆ ಬಂದು ವಾಸ ಹುಡ್ಕೊಂಡು ಕೂತ್ಕೊಂಡು ಟಿಕೆಟ್ ಕೇಳೋ ಲೆವೆಲಿಗೆ ಬಂದುಬಿಟ್ಟಿದೆ. ಹಂಗಾಗಿ ಈ ಎಲ್ಲ ಹಿಡಿತ ಮೀರಿ ಕೈ ಮೀರಿ ಹೋದ ಪರಿಸ್ಥಿತಿಯಲ್ಲಿ ಸುರ್ಜೇವಾಲಾ ಇವತ್ತು ಬಂದು ಕೂತ್ಕೊಂಡಿರುವಂಥದ್ದು. ಹೌದು, ಇವತ್ತಿನ ಅನಿವಾರ್ಯ ಟಿಕೆಟ್ ಘೋಷಣೆ ಆಗಲೇಬೇಕು. 22-23ಕ್ಕೆ ಲಾಸ್ಟ್ ಇದಿದೆ. ಇವತ್ತಿಗೂ ಅವ್ರು ಘೋಷಣೆ ಮಾಡಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತಾರೆ ಪಾಪ. BJP-ಯವರು ಕಾದು ಕೂತರು. ಇವರು ಘೋಷಣೆ ಮಾಡದ ನಂತರದಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕೋಣ ಅಂತ ಹೇಳ್ಬಿಟ್ಟೆ ಮಾಡಿದ್ರು. ಸಾಧ್ಯನೇ ಆಗಿಲ್ಲ. ಇವರು ಇನ್ನೂ ರಂಗೋಲಿ ಒಳಗಡೆ ತೋರ್ಬಿಟ್ರು ಇವರು. ಹೌದು, ಆ ಲೆವೆಲ್ಗೆ ಚಾಣಾಕ್ಷತೆ ಮೆರೆದ್ರು. ಯಾಕಂತಂದ್ರೆ ಪರಿಸ್ಥಿತಿ ಆಗಿದೆ, ಕೆಟ್ಟ ಪರಿಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಈಗ ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಈಗ ಸಮರ್ಥ ಕೊಡ್ತಾರೋ ಅಥವಾ ಅವ್ರ ಮನೇಲಿ ಯಾರಿಗಾರು ಕೊಡ್ತಾರೋ ಅಥವಾ ಇವು ಮುಸಲ್ಮಾನರಿಗೆ ಯಾರಿಗೋ ನಮ್ಮ ಜಬ್ಬರು ಸಾದಿಕೋ ಯಾರೋ ಇದಾರಲ್ಲ, ಇವರೆಲ್ಲರಿಗೂ ಆಕಾಂಕ್ಷಿಗಳಾಗಿರೋದ್ರಿಂದ ಯಾರಿಗಾದ್ರೂ ಒಬ್ರಿಗೆ ಕೊಡಲೇಬೇಕು. ಇರೋ 5 ಜನರೊಳಗಡೆ ಯಾರಿಗಾರು ಒಬ್ರಿಗೆ ಕೊಡ್ತಾರೆ. ಈಗ ಕೊಟ್ಟಾದ ಮೇಲೆ ಅವರೆಲ್ಲ ಒಟ್ಟಿಗೆ ಕೊಡ್ತಾರ, ವಿಶ್ವಾಸಕ್ಕೆ ತಗೊಳ್ತಾರ ಗೊತ್ತಿಲ್ಲ. ಆಗೋದೇ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಉಪಚುನಾವಣೆಯ ಲಾಭ ಎತ್ತಲೇಬೇಕು, ಇದೇ ಒಂದು ಕೊನೆಯ ಅವಕಾಶ ಅನ್ನೋ ನಿಟ್ಟಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಹೌದು, ತುಂಬ ದೊಡ್ಡ ಮಟ್ಟದ ಕಸರತ್ತು ಮಾಡಿದ್ರು ಯಾರೊಬ್ಬರಿಗೂ ವಿಶ್ವಾಸಕ್ಕೆ ತಗೊಳಕ್ಕಾಗಿಲ್ಲ ಅವ್ರನ್ನ. ಹೌದು, ಈಗ ಜಮೀರ್ ಹೋಗಿ ನಿಂತ್ಕೊಂಡು ಅವರಿಬ್ರು ಮುಂದೆ ಮಾತಾಡೋದು ಕೂತ್ಕೊಂಡ್ರು ವಿಶ್ವಾಸಕ್ಕೆ ಅವರಿಬ್ರಲ್ಲ ಯಾರೋ ಒಬ್ರು ಬರ್ತಾರೆ ಅಂತಲೂ ವಿಶ್ವಾಸ ಇಲ್ಲ. ಇನ್ ಕೇಸ್ ಅವರಿಬ್ಬರಲ್ಲೇ ಯಾರಿಗೂ ಒಬ್ರು ಟಿಕೆಟ್ ಕೊಡ್ತೀವಿ ಬರ್ರಪ್ಪ ಇಲ್ಲಿ ಅಂತೇಳಿ ಕರೆದ್ರೆ ಹೈಕಮಾಂಡ್ ಅವರು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಫ್ಯಾಮಿಲಿನ ಏನಾದ್ರು ಮಾಡಿ ಇದು ಮಾಡ್ಕೊಂಡು ಹೋಗೋಣ, ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಟಿಕೆಟ್ ಕೊಡ್ತೀವಿ ಅಂತಂದ್ರೆ ಅವರಿಬ್ಬರಲ್ಲೇ ಒಮ್ಮತಕ್ಕೆ ಬರ್ತೀವಿ ಅಂತ ಬಿಟ್ಟು ಯಾರಿಗೂ ವಿಶ್ವಾಸ ಇಲ್ಲ. ಜಮೀರ್ಗೂ ಇಲ್ಲ. ಮುಸಲ್ಮಾನ್ ಮುಖಂಡ ಜಮೀರ್ಗೂ ಆ ವಿಶ್ವಾಸ ಇದ್ದಂಗಿಲ್ಲ. ಯಾಕಂದ್ರೆ ಅವರೆಲ್ಲೂ ಕೂಡ ಈಗ ಬಹಿರಂಗವಾಗಿ ಮಾತಾಡೋಕೆ ಬರ್ತಾನೆ ಇಲ್ಲ. ಮೊದಲು ಒಂಚೂರು ಬ್ಯಾಟ್ ಬೀಸ್ದಾಗ ಮಾಡಿದ್ರು, ಈಗ ಪೆವಿಲಿಯನ್ ಅಲ್ಲಿ ಇದ್ದಾರೆ. ಈಗ ಬರ್ತಾನೆ ಇಲ್ಲ. ನಾನು ಆಲ್ರೆಡಿ ಔಟ್ ಅಪ್ ಅಂತ ಬಿಟ್ಟು ಪೆವಿಲಿಯನ್ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಈಗ ವಿಶ್ವಾಸ ಇರೋದು DK ಶಿವಕುಮಾರ್ ಮೇಲೆ. ಟ್ರಬಲ್ ಶೂಟರ್, ಎಲ್ಲೋ ಹೊರ ರಾಜ್ಯಕ್ಕೆ ಹೋಗಿ ಟ್ರಬಲ್ ಶೂಟ್ ಮಾಡ್ಕೊಂಬತ್ತೀರಿ, ನಮ್ಮ ಇದರಲ್ಲಿ ದಾವಣಗೆರೆಯಲ್ಲಿ ಟ್ರಬಲ್ ಒಂದು ಶೂಟ್ ಮಾಡ್ಬಿಡಿ ಸ್ವಾಮಿ. ಬಾಗಲಕೋಟೆಗೆ ಬನ್ನಿ, ನಮ್ಮಲ್ಲಿ ಫ್ಯಾಮಿಲಿಯಲ್ಲೇ ಇಲ್ಲಿ ಒಡಕ್ ಮಾಡ್ಕೊಂಡು ಕೂತಿದ್ವಿ. ಅಲ್ಲೇನು ಹೊರಗಡೆ ಅವ್ರು ಬಂದು ಏನು ಈಟಿ ಚುಚ್ತಾ ಇಲ್ಲ ಮೇಟಿ ಕುಟುಂಬಕ್ಕೆ. ಹೌದು, ಅಲ್ಲಿ ಆಗುತ್ತಾ ಇರೋದೇ ಅಲ್ಲಿ ಕುಟುಂಬದಲ್ಲೇ ಒಳಗಡೆನೆ ಚುಚ್ಕೊಂಡು ಹೋಗ್ತಾ ಇವ್ರೆ. ಸಿಂಪತಿ ಇಲ್ಲ, ಯಾವ ಇದು ಇಲ್ಲ. ಜನ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಎಂಥ ಕೆಟ್ಟ ಪರಿಸ್ಥಿತಿಲಿ ಇದ್ದೀರಪ್ಪ ನೀವು ಅಂತೇಳಿ ಒಂದು ಕಡೆ ಹೊಡೆದಾಟ. ಹೌದು, ಸಾವು ನಮಗೆ ಸಂಬಂಧ ಸಾವು ಇನ್ನೊಂದು ಮತ್ತೊಂದು ಯಾವುದೂ ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಅಧಿಕಾರ. ನಾವು ರಾಜಕೀಯ ಅಂತ ನಿಂತು ಬಿಟ್ರೆ ನಮಗೆ ಯಾವುದೂ ಬರೋದಿಲ್ಲ. ಈ ಪೂಜೆಗೆ ಮುಂಚೆ ಒಂದು ಸಂಕಲ್ಪ ಹಾಕಿ ಕಟ್ಕೋತಾರಲ್ಲ, ಅಂದ್ರೆ ಯಾವುದೂ ಇಲ್ಲ ಕಂಕಣ ಕಟ್ಕೋತಿರಲ್ಲ, ಆ ರೀತಿ ರಾಜಕೀಯಕ್ಕೆ ಬಂದು ಅಧಿಕಾರದ ದಾಹಕ್ಕೆ ನಿಂತ್ಕೊಂಡ್ರೆ ನಮಗೆ ಯಾವುದೂ ಇಲ್ಲ, ಸಾವು ಇಲ್ಲ, ಸಂಬಂಧ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ನಮಗೆ ಅಧಿಕಾರ ಮಾತ್ರ, ನಮಗೆ ಸ್ಥಾನಮಾನ ಮಾತ್ರ, ಅದರ ಮುಂದೆ ನಮಗೆ ಯಾವುದೂ ಇಲ್ಲ. ದಟ್ಟ ದರಿದ್ರವಾಗಿ ಕೂತಿದ್ದೀವಿ ಅನ್ನುವಂಥದ್ದನ್ನು ತೋರಿಸಿದ್ರು. ಈ 2 ಬೈ ಎಲೆಕ್ಷನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಯುವಕರು ಇದನ್ನು ನೋಡಬೇಕು, ಇವರಿಂದ ಸಂದೇಶ ಸ್ವೀಕಾರ ಮಾಡಬೇಕು. ನಾವು ಈಗ ಮಾಡಬೇಕಾ, ಇಂಥವರಿಗೆ ಏನು ಮನ್ನಣೆ ಕೊಡಬೇಕು ಅನ್ನುವಂಥದ್ದು ಅಲ್ಲಿರುವ ಮತದಾರರ ಭಾಳ ಸ್ಪಷ್ಟವಾಗಿ ಚಿಂತಿಸ್ಬೇಕೀಗ. ಚಿಂತನೆ ಅವರಡಿಯಲ್ಲಿದೆ. ಸುರ್ಜೇವಾಲಾ ಇವತ್ತೇನು ಬಂದು ಯಾರಿಗೆ ಘೋಷಣೆ ಮಾಡಿದ್ರು ಕಾಂಗ್ರೆಸ್ಸಲ್ಲಿ ಗೊಂದಲಗೂಡು, ನಾಳೆ ಬೆಳಿಗ್ಗೆ ಎದ್ಕೊಂಡು ಅವ್ರು ಬುಗಿಲು ಹೇಳೋದೇನೆ. ಆ ಮಟ್ಟಕ್ಕೆ ತಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. 2 ಕ್ಷೇತ್ರ, 2 ಕ್ಷೇತ್ರದಲ್ಲೂ ತುಂಬಾ ದೊಡ್ಡ ಗೋಜಲು ಗೊಂದಲ ಮಾಡ್ಕೊಂಡು ಕೂತ್ಕೊಂಡು ಕೊನೆಗಳಿಗೆ ದೆಹಲಿಯಿಂದ ಈಗ ಕರ್ಸ್ಕೊಂಡಿದ್ದಾರೆ. ಇಷ್ಟೊತ್ತಿಗಾಗಲೇ ಏನೋ ಒಂದು ಮಾಡಿ ವಿಶ್ವಾಸಕ್ಕೆ ಇದ್ಬಿಟ್ಟು ಇವತ್ತಿಗೂ ಅವ್ರದ್ದು ಬಗೆಹರಿದಿಲ್ಲ ಅನ್ನೋದಕ್ಕೆ ಆ ಸಮರ್ಥ ವಿಚಾರದಲ್ಲೇ ಸಾಕ್ಷಿ ಆಗುತ್ತೆ. ತಾಯಿ ಮಗ ಕೊಟ್ಟಾಗಲೇ ಗೊತ್ತಾಯ್ತು, ಇನ್ನೂ ವಿಶ್ವಾಸಕ್ಕೆ ಯಾರೂ ತಗೊಂಡಿಲ್ಲ ಅಂತ.
ಆ ಕಡೆ ಪೈಲ್ವಾನರು ಬಂದ್ಬಿಟ್ಟು ನಮ್ಮದು ಒಂದು ಇರಲಿ ಅತ್ಲಾಗಂತ ಅವರು ಒಂದು ನಾಮಪತ್ರ ಎಸ್ತೇ ಬಿಟ್ರು. ಹೌದು. ಇದೆಲ್ಲ ನೋಡ್ತಾ ಇದ್ರೆ ಎರಡೂ ಕ್ಷೇತ್ರಗಳು ಏನು ಕಡಿಮೆ ಇಲ್ಲ, ನಾ ಮುಂದು ಅಂತ ಅನ್ನೋ ಥರನೇ ಇದೆ. ಹಂಗಾಗಿ ಸುರ್ಜೇವಾಲ್ರಿಗೆ ತುಂಬ ಕಷ್ಟದ ದಿನಗಳು ಅನ್ಸುತ್ತೆ. ಹೌದು. ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಮೊದಲೇ ಅವ್ರು ಸ್ವಲ್ಪ ಬಲಹೀನರು ಅಂತ ಕಾಂಗ್ರೆಸ್ಸಿಗೆ ಈಗ ಸದ್ಯಕ್ಕೆ ರಾಜ್ಯದ ಹಿಡಿತ ತಗೊಳಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅಂತ. ಯಾಕಂದ್ರೆ ಇಬ್ಬರು ಪ್ರಭಾವಿಗಳೇ ಇದ್ದಾರೆ. ಹೌದು. DK ಶಿವಕುಮಾರ್ ಒಂದು ಕಡೆ, ಸಿದ್ದರಾಮಯ್ಯ, ಯಾರು ಮಾತು ಕೇಳೋರು ಅವ್ರು, ಯಾರು ಕೇಳ್ತಾರೆ? ಅಂಥವ್ರನ್ನ ಇಲ್ಲಿ ಬಂದು ಸಂಭಾಳಿಸ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲಿಂದ ಬಂದು ಅಂತಂದ್ರೆ ಭಾಳ ಕಷ್ಟ ಅವ್ರನ್ನ ಇದು ಮಾಡೋದು, ಹಿಡ್ತಕ್ಕಿಡೋದು. ಅದ್ರ ಮಧ್ಯದಲ್ಲಿ ಇದೊಂದು ಜಂಜಾಟ ತಗೊಂಬಂದು ಕೂಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರ ಪರಿಸ್ಥಿತಿ ಅವ್ರಿಗೆ ಹೇಳಬೇಕು, ಯಾಕಾದ್ರೂ ಬಂದು ಒಂದಿದೆ. ಅದೇ ಮುಂದಿನ ಸುದ್ದಿ ಇರೋದು ಅದನ್ನೇ ಪ್ರಮುಖವಾಗಿ. ಒಂದು ಕಡೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಚರ್ಚೆಗೆ ಈಗಾಗಲೇ ಬಂದಿದ್ದಾರೆ. ಅದರ ಜೊತೆಯಲ್ಲಿ ಮೊದಲ ಬಾರಿ ಗೆದ್ದಂತವರ ಒಂದಿಷ್ಟು ಬೇಡಿಕೆ ಇದೆ, ಹಿರಿಯ ಶಾಸಕರ ಬೇಡಿಕೆ ಇದೆ, ಕುರ್ಚಿ ಕಿತ್ತಾಟದ ಕೆಲ ಸವಾಲುಗಳಿದೆ. ಈಗಾಗಲೇ ಒಂದಿಷ್ಟು ಜನ ದೆಹಲಿ ದಂಡಯಾತ್ರೆ ಶುರು ಮಾಡಿಕೊಂಡು ಹೋಗ್ತಾ ಬರ್ತಾ ಇದ್ದಾರೆ. ಅದೇ ಉಸ್ತುವಾರಿಗಂತೂ ಸಿಕ್ಕಾಪಟ್ಟೆ ತಲೆನೋವಿನ ವಿಚಾರಗಳಿದೆ. ಏನ್ ಡಿಸಿಷನ್ಸ್ ತಗೋಬಹುದು ಅಂತ ಸಾಧ್ಯನೇ ಇಲ್ಲ. ಇವ್ರಿಗೆ ಏನಾಗಿದೆ, ಈ ಗೋಜಲಲ್ಲಿ ಯಾವಾಗ ಈ ಸರ್ಕಾರದಲ್ಲಿ ಇಬ್ಬರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರೋ ಪ್ರಯತ್ನ ಆಯಿತು, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, ಒಂದು ಹಣಬಲ, ಇನ್ನೊಂದು ಮಾಸ್ ಬಲ ಅನ್ನೋ ಕಾನ್ಸೆಪ್ಟ್. ಹೌದು. ಇದು ತುಂಬ ದೊಡ್ಡ ಗೋಜಲಾಗಿ ಕುತ್ಕೊಂತು. ಅಧಿಕಾರಕ್ಕೆ ಬರೋವರೆಗೂ ಒಂದು ಲೆಕ್ಕ ಇತ್ತು, ಯಾರು ಬಂದುಬಿಡಿ ನೀವು ಮಾಡ್ಬೋಣ ಅನ್ನೋ ಲೆವೆಲಿಗೆ ಇತ್ತು. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಹೈಕಮಾಂಡಿಗೆ ತಲೆನೋವಾಗಿ ಕೂತಿದ್ದು ಅಂತಂದರೆ, ಸಿದ್ದರಾಮಯ್ಯ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿ ಅವರಿಗೊಂದು 2.5 ವರ್ಷ ಬಿಟ್ಕೊಡೋ ಥರ ಪ್ರಯತ್ನ ಮಾಡಿ, ಈ ಕಡೆ DK ಶಿವಕುಮಾರ್ ಅವರಿಗೆ ಇನ್ನೊಂದು 2.5 ವರ್ಷ ಬಿಡಿಸ್ಬಿಡೋಣ, ಅವ್ರನ್ನ ತಗೊಂಡು ಹೋಗೋಣ ಅನ್ನೋ ನಿಟ್ಟಲ್ಲಿ ಮಾತಾಡಿದ್ರು. ಎಲ್ಲೋ ಒಂದು ಕಡೆ ಇದು ಆ 2.5 ವರ್ಷನೂ ಮುಗೀತು, 3 ವರ್ಷದ ಹತ್ತತ್ರ ಬಂದ್ವಿ, ಸಿದ್ದರಾಮಯ್ಯ ಅವರು ಜಪ್ಪಯ್ಯ ಅಂದ್ರೂ ಬಿಟ್ಕೊಡ್ತಾ ಇಲ್ವಲ್ಲ, ತಲೆನೋವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅಥವಾ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬಿಟ್ರೆ ಅಹಿಂದ ಮಟ್ಟದಲ್ಲಿ ಕಾಂಗ್ರೆಸ್ಸಿಗಿರುವಂಥ ಬಲ ಹಂಗೆ ಕುಗ್ಗೋಗ್ಬಿಡುತ್ತಾ ಅನ್ನೋದು ಭಯ ಇದೆ ಅವ್ರಿಗೆ. ಆ ಭಯದ ಅಡಿಯಲ್ಲೇ ಇವರೆಲ್ಲ ಏನು ಮಾಡ್ಕೊಂಡಿದ್ದಾರೆ, ತುಂಬ ಒಂಥರ ಈ DK ಶಿವಕುಮಾರ್ ಅವ್ರನ್ನ ಸಂಭಾಳಿಸ್ಕೊಂಡೇ ಬಂದರು. ಹೌದು. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಈ 2 ಕ್ಷೇತ್ರವನ್ನೇ ನಿಮಗೆ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಇದೇ BJPಯಲ್ಲಿ ಇವತ್ತೇನಾಯ್ತು, ಒಂದು ST ದಾಸ್ಕರಿಯಪ್ಪಗೆ ಏನು ಕೊಟ್ರಲ್ಲ ಟಿಕೆಟ್ನ, ಹೌದು, ಕಾಂಗ್ರೆಸ್ಸಲ್ಲಿ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗಿದ್ರು, ಬಯಲು ನಾಟಕ ಎಲ್ಲ ಶುರುವಾಗಿರೋದು. ಹೌದು. ರಂಗಮಂದಿರ ಹೊರಗಡೆ ಇದು ತೋರಿಸಿರೋರು. ಹೌದು. ಎಲ್ಲ ಬಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತ ಬಿಟ್ಟು ತೋರಿಸ್ಕೊಳ್ಳುವಂಥ ಪ್ರಯತ್ನ ಹೈಕಮಾಂಡು. ಹೌದು. ಮತ್ತೆ ಅಲ್ಲಿಂದ ಒಂದು ಶಿಸ್ತುಬದ್ಧ ಸೂಚನೆ ಬಂದಿರುತ್ತೆ. ಹಾಲು ಜೇನು ಅಂತಿದ್ರು ಶಿಸ್ತು. ಈಗ ನೋಡಿ, ಈಗ ಹೆಂಗೆ ನಾವು ಒಂದಾಗ್ಬಿಟ್ಟಿದ್ದೀವಿ ಅನ್ನೋ ಒಂದು ನಿಟ್ಟಲ್ಲಿ ಹೆಂಗೆ ಬಂದ್ರು. ಯಾವ ರೇಣುಕಾಚಾರ್ಯರು ಮಾತಾಡ್ತಾ ಇಲ್ಲ, ಯಾವ ಇದು ಮಾತಾಡ್ತಾ ಇಲ್ಲ. ಎಲ್ಲಿದೆ ಎಲ್ಲ ಶರ್ಟ್ ಕಿತ್ಕೊಳ್ಳೋರೆಲ್ಲ ಒಂದಾಗಿ ನಿಂತ್ಕೊಂಡಿದ್ದಾರೆ ಶರ್ಟ್ ಹಾಕೊಂಡು. ಹೌದು. ಏನು ನಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ಹಂಗೆ ಮಾಡ್ಬಿಡ್ತೀವಿ ಅಂತ ಬೀದಿ ನಾಟಕ ಆಡೋರೆಲ್ಲ ಬಂದು ನಿಂತು ನಾವೆಲ್ಲ ಒಂದೇ ಸಮಯ ಅನ್ನೋ ನಿಟ್ಟಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಇದನ್ನ ಕಾಂಗ್ರೆಸ್ ಮಾಡೋಕೆ ಸಾಧ್ಯನಾ? ಸುರ್ಜೇವಾಲರು ಬಂದು ಮಾಡೋಕೆ ಸಾಧ್ಯನಾ? ಇವತ್ತು ಕಾಂಗ್ರೆಸ್ಸಿನ 2 ಟಿಕೆಟ್ಗಳ ಹಂಚಿಕೆ ಆದ ಮೇಲೆ ಈ ರಾಜ್ಯ ಹೆಂಗೆ ನೋಡಬೇಕು ಅಂತಂದ್ರೆ ಬಿಟ್ಟು ಕಣ್ಣನ್ನು ಬಿಟ್ಟಾಗೆ ನೋಡ್ಬೇಕೀಗ. ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಹೌದು. ತುಂಬ ದೊಡ್ಡ ಮಟ್ಟದ ಸವಾಲಿರುವಂಥ ಸಮಯ. ಹೌದು. ಅಂಥ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸುರ್ಜೇವಾಲ್ ಬಂದರೆ, ಸುರ್ಜೇವಾಲ್ಗೆ ಇರೋ ಸಮಸ್ಯೆ ಮತ್ತೊಂದು. ಹೌದು. ಅಧಿಕಾರ, ಇನ್ನೊಂದು ಮತ್ತೊಂದು ಪವರ್ ಶೇರಿಂಗ್ ವಿಚಾರ. ಹೌದು. ಡೆಲ್ಲಿಗೆ ಹೋಗೋರನ್ನ ತಡಿಬೇಕು. ಹೊಸ ಶಾಸಕರಿಗೆ ಇಲ್ಲ ಸ್ವಾಮಿ ನೀವು ಇದೆಲ್ಲ ಮುಂದಿನ ಬಾರಿ ನೀವು 2ನೇ ಬಾರಿ ಅನುಭವಕ್ಕೆ ಬಂದಾದ್ಮೇಲೆ ಮಾಡ್ತೀವಿ ಅಂತ ಬಿಟ್ಟು ಅವ್ರೇನೋ ಮಾಡಬೇಕು. ಹೌದು. ಅದು ಇಲ್ಲ. ಹಿರಿಯ ಶಾಸಕರು ಅವ್ರನ್ನ ತಗೊಂಡೋಗ್ಬೇಕು ಹಾದಿಲಿ, ಅದು ಆಗಬೇಕು. ಇದೆಲ್ಲ ನೋಡ್ತಾ ಇದ್ರೆ ಸುರ್ಜೇವಾಲ್ ತುಂಬ ಸಂಕಷ್ಟದ ದಿನಗಳಲ್ಲಿ ಬಂದು ಇವತ್ತೊಂದು ಮೀಟಿಂಗಲ್ಲಿ ಕೂತಂಗಿದೆ. ಇವತ್ತಿನ ಮೀಟಿಂಗ್ ಆದ ನಂತರದಲ್ಲಿ ನಾಳೆ ಏನು ಬರುತ್ತಲ್ಲ ಈಚೆಗೆ, ಬರೀ ಟಿಕೆಟ್ ಘೋಷಣೆ ಮಾತ್ರ ಬರುತ್ತೆ, ಮಿಕ್ಕಿದ್ದೆಲ್ಲ ಗೌಪ್ಯವಾಗಿ ಮಾತಾಡಿ ಮುಗಿಸ್ಕೊಂಡೇ ಹೋಗ್ಬೇಕು ಅವರು. ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಫಸ್ಟ್ ಚುನಾವಣೆ ಗೆಲ್ಲಬೇಕು ಅನ್ನೋ ನಿಟ್ಟಲ್ಲಿ ಮಾತಾಡಿರ್ತಾರೆ ಹಿರಿಯರು. ಅಷ್ಟು ಮಾತ್ರ ಮಾತಾಡ್ರಿ, ಮಿಕ್ಕಿದ್ದು ಯಾವುದು ಮಾತಾಡ್ಬಿಟ್ಟು ನೀವು ಡೆಲ್ಲಿಗೆ ಬಂದಾಗ ಮಾತಾಡೋದು ಅಥವಾ ಡೆಲ್ಲಿಗೆ ಬರದೇ ಇರೋ ಥರ ತಡೆಯೋದು ಅದು ನಮಗೆ ಬಿಟ್ಟಿದ್ದು ಅಂತೇಳಿ ಹೋಗಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ಸಿನ ಸದ್ಯದ ಪರಿಸ್ಥಿತಿ ಹೊಸತೊಡಕಿಗೆ ಯಾವ ಹೊಸ ಸಂಭ್ರಮವೂ ಇಲ್ಲ ಅನ್ನೋದು ಏನೂ ಇಲ್ಲ. ಎಸ್.